ಹಲೋ ಹಾಯ್ ನಮಸ್ತೆ ಗುಡ್ ಮೋದಿಕೆ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಈಶ್ವರ್ ತುಳಸಿಕಟ್ಟಿ. ಇವತ್ತು ಮೋದಿಕೆ ಲಾಯಲ್ಟಿ ಎಕ್ಸ್ಪ್ರೆಸ್ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ತುಂಬ ಜನರಿಗೆ ಇದರಲ್ಲಿ ಕನ್ಫ್ಯೂಷನ್ಸ್ ಇದೆ. ಅದನ್ನು ಫುಲ್ ಕ್ಲಿಯರ್ ಇವತ್ತು ನಿಮಗೆ ಸಿಗುತ್ತೆ. ಬಿಫೋರ್ ಸ್ಟಾರ್ಟ್ ದಿಸ್ ವಿಡಿಯೋ ಯಾರೆಲ್ಲ ಹೊಸಬಿಟ್ಟಿದ್ದಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಬರೋಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಲೆಟ್ ಅಸ್ ಸ್ಟಾರ್ಟ್ ದಿಸ್ ಟುಡೇ ವಿಡಿಯೋ. ಇಂಟ್ರೊಡ್ಯೂಸಿಂಗ್ ಎ ಲಾಯಲ್ಟಿ ನ್ಯೂ ಅವತಾರ್ ಅಂದರೆ ಹೊಸ ರೂಪಾಂತರಗೊಂಡಿರುತ್ತೆ ಲಾಯಲ್ಟಿ ಜೂನ್ ಮತ್ತು ಜುಲೈ ತಿಂಗಳಿಗಾಗಿ. ಏನಿದು ಹೇಗೆ ಬಟ್ ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದೊಂದು ಖುಷಿ ಆಗುತ್ತೆ. ಯಾಕಂದರೆ ಇದು ಒಂದು ಈಸಿಯೆಸ್ಟ್ ಫಾಸ್ಟೆಸ್ಟ್ ಆ್ಯಂಡ್ ಮೋಸ್ಟ್ ರಿವಾರ್ಡಿಂಗ್ ಆಫರ್ ಅಂತ ಹೇಳ್ಬೋದು ಕಂಪ್ನಿ ನೀಡಿರುತ್ತದು. ಯಾಕಂತ ಹೇಳಿದ್ರೆ ಮೊದಲೆಲ್ಲ ನಮಗೆ ಲಾಯಲ್ಟಿ 2500 5000 ಇತ್ತು. ಬಟ್ ಇವಾಗ ಚೇಂಜಸ್ ಆಗಿದೆ. ಸ್ಲಾಟು 1800 to 2500 ಸ್ಲಾಟ್ ಒಂದಾಗುತ್ತೆ. 2500 6000ವರೆಗೂ ಕೂಡ ಒಂದು ಸ್ಲಾಟ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಫಾಸ್ಟೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ನಾವು 2 months ಮಾಡಿದರೂ ಕೂಡ ಲಾಯಲ್ಟಿ ಕನ್ಸಿಡರ್ ಆಗ್ಬೋದು. ಅದೇನು ಮುಂದೆ ತಿಳ್ಕೊಳ್ಳೋಣ. ಆ್ಯಂಡ್ ಅದೇ ರೀತಿ ಮೋಸ್ಟ್ ರಿವಾರ್ಡಿಂಗ್ ಅಂತ ಹೇಳಿದ್ರೆ ಮೊದಲೆಲ್ಲ 100% ಲಾಯಲ್ಟಿ ಅಂತ ಇತ್ತು. ಬಟ್ ಈಗ ನೀವು ಏನಾದ್ರು ಜಸ್ಟ್ 6 months ಕಂಪ್ಲೀಟ್ ಮಾಡಿದ್ರೂ ಕೂಡ ನೀವು ಲಾಯಲ್ಟಿನ 120% ಅಂದರೆ ಎಕ್ಸ್ಟ್ರಾ 20% ನೀವು ತೊಗೊಳ್ಳೋವಂಥ ಕಂಪ್ನಿ ಆಫರ್ ಬಿಟ್ಟಿದೆ. ಏನಿದು 120% ರಿವಾರ್ಡ್ ಅಂತ ಹೇಳಿದ್ರೆ ನೀವೇನಾದ್ರು 6 ತಿಂಗಳು ತೊಗೊಂಡಿರೋ ಪ್ರಾಡಕ್ಟು ಮಿನಿಮಮ್ 18,000 ಆಗಿರುತ್ತೆ, 1800 ಆಗಿರುತ್ತೆ, ಮ್ಯಾಕ್ಸಿಮಮ್ 6000 ಕ್ಯಾಪ್ ಲಿಮಿಟ್ ಇರೋದ್ರಿಂದ ಇಲ್ಲಿ ನೀವೇನಾದ್ರು 6 ತಿಂಗಳು ಬಿಲ್ ಮಾಡಿದ್ದೇ ಇತ್ತು ಅಂತ ಹೇಳಿದ್ರೆ ನಿಮಗೆ ಈ ಒಂದು 120% ರಿವಾರ್ಡ್ಗೆ ಕ್ವಾಲಿಫೈಡ್ ಆಗ್ತೀರಾ. ಆ್ಯಂಡ್ ಅದ್ರ ಜೊತೆಗೆ ಕಂಪ್ನಿ ನಿಮಗೆ ಇನ್ನೂ 2 ಆಫರ್ ಕೊಟ್ಟಿದೆ. ಏನಪ್ಪ ಅಂತ ಹೇಳಿದ್ರೆ 2 months ಆ್ಯಂಡ್ 4 months ಲಾಯಲ್ಟಿ. ಏನಿದು ವಿತ್ ಡೀಟೇಲ್ ನೋಡ್ತಾ ಹೋಗೋಣ ಇವಾಗ. ಇಲ್ಲಿ ನೋಡ್ತಾ ಇದ್ದೀರಾ. ವಾಟ್ ಐ ಶುಡ್ ಡೂ, ಏನು ಮಾಡಬೇಕು, ರೂಲ್ಸ್ಗಳನ್ನ ತಿಳ್ಕೊಳ್ತಾ ಹೋಗಬೇಕು. ಯಾಕೆಂತೇಳಿ ನಾನು ತುಂಬ ವೀಡಿಯೋಗಳು ಹೇಳ್ತೀನಿ. ಯಾವುದೇ ಒಂದು ಮ್ಯಾಚ್ ಆಡೋಕ್ಕಿಂತ ಮುಂಚೆ, ಯಾವುದೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಆ ಒಂದು ಕೆಲಸದಲ್ಲಿ ಆ ಮ್ಯಾಚಲ್ಲಿ ರೂಲ್ಸನ್ನು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಪರ್ಚೇಸ್ ಎನಿ ಪ್ರಾಡಕ್ಟ್ ಆಫ್ ಯುವರ್ ಚಾಯ್ಸ್ ಫಾರ್ DP 1800 ಅಂತೇಳಿದ್ರೆ ನಿಮ್ಮ ಒಂದು ನೀವು ಸೆಲೆಕ್ಟ್ ಮಾಡಿ 1800 ರೂಪಾಯಿ ಪ್ರಾಡಕ್ಟ್ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಲಾಯಲ್ಟಿ ಪೀರಿಯಡ್ಗೆ ನೀವು ಕ್ವಾಲಿಫೈ ಆಗ್ತೀರಾ. ಅಂದರೆ ಮಿನಿಮಮ್ 1800 ನೀವು ಬಿಲ್ ಮಾಡಿದ್ರೆ ಸಾಕು. 1800 ಅಬೋವ್ ನೀವು ಬಿಲ್ ಮಾಡಿದ್ರೆ ಸಾಕು, ನೀವು ಇದಕ್ಕೆ ಕನ್ಸಿಡರ್ ಆಗ್ತೀರಾ. ಇಲ್ಲಿ ನೆಕ್ಸ್ಟ್ ನೋಡ್ತಾ ಇದ್ದೀರಾ ರಿವಾರ್ಡ್ ಎಷ್ಟವರೆಗೂ ತೊಗೊಳ್ಬೋದು, 6000ವರೆಗೂ ತೊಗೊಳ್ಬೋದು. ಎಸ್, ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ನೋಡ್ಬೋದು ಲೆಸ್ ದೆನ್ 1800 ಅಂತ ಹೇಳಿದ್ರೆ 1800ಗಿಂತ ಮುಂಚೆ ನೀವು ಮಾಡಿದ್ರೆ ನೀವು ಕ್ವಾಲಿಫೈ ಆಗೋಲ್ಲ, 0% ಕನ್ಸಿಡರ್ ಆಗುತ್ತೆ. ಬಟ್ 1800ಗಿಂತ ನೀವು 2500 ಲೆಸ್ ದೆನ್ 2500 ಮಾಡಿದ್ರೆ 80% ಲಾಯಲ್ಟಿಗೆ ನೀವು ಕನ್ಸಿಡರ್ ಆಗ್ತೀರಾ. ಆ್ಯಂಡ್ ಅದೇ ರೀತಿ 2500 ಆ್ಯಂಡ್ ಅಬೋವ್ ಮಾಡಿದ್ರೆ ನೀವು 100% ಲಾಯಲ್ಟಿಗೆ ನೀವು ಕನ್ಸಿಡರ್ ಆಗ್ತೀರಾ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಫಾಸ್ಟರ್ ಆ್ಯಂಡ್ ಬಿಗರ್ ಅವಾರ್ಡ್ಸ್. ಏನಿದು ವಾವ್ ಸೂಪರ್ ಅನಿಸುತ್ತೆ. ಇನ್ನು ಮೇಲೆ ಲಾಯಲ್ಟಿ ಪ್ಲಸ್ ಇಲ್ಲ, ಲಾಯಲ್ಟಿ ಪ್ಲಸ್ಗಾಗಿ ನಾವು ಲಾಯಲ್ಟಿ ಎಕ್ಸ್ಪ್ರೆಸ್ ಅಂತ ಮಾಡಿದ್ದಾರೆ. 6 month ಲಾಯಲ್ಟಿ ಎಕ್ಸ್ಪ್ರೆಸ್ಸಲ್ಲಿ ನೀವೇನಾದರೂ ತೊಗೊಂಡಿದ್ದೆ ಅಂತ ಹೇಳಿದ್ರೆ 6 month ನೀವು ಕಂಟಿನ್ಯೂಸ್ ಪ್ರಾಡಕ್ಟ್ ತೊಗೊಂಡ್ರೆ 120% ಎವರೇಜ್ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 3000 ಹಂಗೆ ನಾನು 6 ತಿಂಗಳು ತೊಗೊಂಡ್ರೆ ನನಗೆ 7ನೇ ತಿಂಗಳು ಕಂಪ್ನಿ ಕೂಪನ್ ಮೊದಲು 3000 ಕೊಡ್ತಿತ್ತು. ಬಟ್ ಇವಾಗ 3600 ಕೊಡುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಕ್ಯಾಪ್ ಲಿಮಿಟ್ ಕೂಡ ಮಾಡಿದೆ. ಈ ಒಂದು ಲಾಯಲ್ಟಿ ಆಫರ್ ನೀವು ಮ್ಯಾಕ್ಸಿಮಮ್ ಅಂದರೆ 6000ವರೆಗೂ ನೀವು ಇದನ್ನು ಆಫರ್ ಕ್ಯಾಪ್ನ ತೊಗೊಳ್ಬೋದು. ಆ್ಯಂಡ್ ಅದೇ ರೀತಿ 4 months ಲಾಯಲ್ಟಿಲಿ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ತಿಂಗಳಿಗೆ ನೀವು 3000 ನೀವು ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ. ಇದರ ಎಕ್ಸಾಂಪಲ್ಸ್ಗಳು ನಿಮಗೆ ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ನಾವು. ಇಲ್ಲಿ ನೀವು 4 month ಮಾಡಿದರೆ ನಿಮ್ಮ ಲಾಯಲ್ಟಿ ಎವರೇಜ್ ಅಮೌಂಟು ನಿಮಗೆ 60% ಕೊಡ್ತಾರೆ. ಆ್ಯಂಡ್ ಇದ್ರ ಕ್ಯಾಪ್ ಲಿಮಿಟ್ ಬಂದು 3000 ಇರುತ್ತೆ. ಆ್ಯಂಡ್ ಅದೇ ನೀವು ಏನಾದ್ರು 2 month ಮಾಡಿದ್ದೆ ಆಯ್ತಂದರೆ ನಿಮಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 20% ಎವರೇಜ್ ಲಾಯಲ್ಟಿ ನಿಮಗೆ ಕೊಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಇದರ ಕ್ಯಾಪ್ ಲಿಮಿಟ್ 1000 ಆಗಿರುತ್ತೆ. ಯಾಕೆ ಈ ಕಂಪ್ನಿ ಆಫರ್ ಈ ಥರ ಬಿಟ್ಟಿದೆ ಅಂತ ಹೇಳಿದ್ರೆ ಇಲ್ಲಿ ತುಂಬ ಜನ 1 ತಿಂಗಳು 2 ತಿಂಗಳು ತೊಗೊಂಡಿದ್ದಾದಮೇಲೆ ತುಂಬ ಜನ ಮೋದಿ ಕೇರ್ ಲಾಯಲ್ಟಿನ ಕಂಟಿನ್ಯೂ ಮಾಡಲ್ಲ. ಅಂಥವ್ರಿಗೂ ಕೂಡ ಕಂಪ್ನಿ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಆಫರ್ ನೀಡಿದೆ ಅಂತ ಹೇಳ್ಬೋದು. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ ಏನು ಹೇಗೆ ಅಂತ. ಸ್ವಲ್ಪ ರೂಲ್ ಆ್ಯಂಡ್ ರಿವಾರ್ಡ್ಗಳನ್ನ ನೋಡಲೇಬೇಕು. ಏನಾಗುತ್ತೆ ಜಸ್ಟ್ ನೋಡಿ ಇಲ್ಲಿ. ಲೆಸ್ ದೆನ್ 1800 ಅಂದರೆ ನಿಮಗೆ ಕ್ವಾಲಿಫೈ ನೋ, ಕನ್ಸಿಡರ್ಸ್ 0%. ಆ್ಯಂಡ್ ಮೋರ್ ದೆನ್ 1800 ಅಂದಾಗ ಏನಾಯ್ತು ನೋಡಿ. ಎಸ್, ನೀವು ಕ್ವಾಲಿಫೈಡ್ 80%. ಮೋರ್ ದೆನ್ 2500 ಎಸ್ 100%. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಜಸ್ಟ್ ಸಿಂಪಲ್ಲಾಗಿ ನೋಡ್ತಾ ಹೋಗಬೇಕು. ರಿವಾರ್ಡ್ಸ್ಗಳು ಎಕ್ಸ್ಟ್ರಾ ಏನು ಕೊಟ್ಟಿದೆ ಪ್ಲಸ್ಸು. ರೂಲ್ಗಳನ್ನ ತಿಳ್ಕೊಂಡಿದ್ದಾದ್ಮೇಲೆ ರಿವಾರ್ಡ್ಗಳನ್ನ ತಿಳ್ಕೊಳ್ಳೇಬೇಕು. ಏನು ರಿವಾರ್ಡ್ಸ್ಗಳು, ನೀವು 2 months ಮಾಡಿದರೆ 1000 ರೂಪೀಸ್ ನಿಮಗೆ ಅಪ್ ಟು 20% ಎವರೇಜ್ ಸಿಗುತ್ತೆ. 4 months ಮಾಡಿದ್ರೆ 60% ಎವರೇಜ್. ಆ್ಯಂಡ್ ಕ್ಯಾಪ್ ಲಿಮಿಟ್ 3000 ಇರುತ್ತೆ. ಆ್ಯಂಡ್ 6 month ಕಂಪ್ಲೀಟ್ ಮಾಡಿದ್ರೆ ಕ್ಯಾಪ್ ಲಿಮಿಟ್ 6000 ನಿಮಗೆ 120% ಎಕ್ಸ್ಟ್ರಾ ಎವರೇಜಲ್ಲಿ ಪ್ರಾಡಕ್ಟ್ನ ಕಂಪ್ನಿ ನೀಡುವಂತಹದ್ದು. ನೆಕ್ಸ್ಟ್ ನೋಡೋಣ. ಲಾಯಲ್ಟಿ ಎಕ್ಸ್ಪ್ರೆಸ್ ರಿಪ್ಲೇಸ್ ದಿ ಲಾಯಲ್ಟಿ ಪ್ಲಸ್ ಪ್ರೋಗ್ರಾಮ್. ಏನಪ್ಪ ಅಂತ ಹೇಳಿದ್ರೆ ಈ ಲಾಯಲ್ಟಿ ಎಕ್ಸ್ಪ್ರೆಸ್ ಅನ್ನೋದು ಲಾಯಲ್ಟಿ ಪ್ಲಸ್ಸನ್ನು ಇಲ್ಲಿಗೆ ರಿಪ್ಲೇಸ್ ಮಾಡಿರೋಂಥ ಆಫರ್ ಇದು. ಹಾಗಿತ್ತು ಅಂತ ಹೇಳಿದ್ರೆ ಇನ್ಮೇಲೆ ನಾವು ಇದೇ ಪ್ಲ್ಯಾನನ್ನು ನಮ್ಮ ಹೊಸಬರಿಗೆ ಅರ್ಥ ಮಾಡಿಸ್ಬೇಕಾಗಿರುತ್ತದು.
ಸೊ ಇವಾಗ ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ ಯಾವ ರೀತಿ ಆಗುತ್ತೆ, ಕೆಲವು ಎಕ್ಸಾಂಪಲ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಇದು ಆಫರ್ ಜೂನ್ ಮಂತಿಂದ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಜೂನ್ ಮಂತಲ್ಲಿ ಇವಾಗ 3000 ಬಿಲ್ ಮಾಡ್ತೀನಿ, ಜುಲೈಯಲ್ಲಿ 4000 ಆ್ಯಂಡ್ ಆಗಸ್ಟಲ್ಲಿ 2500, ಸೆಪ್ಟೆಂಬರ್ಲಿ 3000, ಅಕ್ಟೋಬರ್ಲಿ 3000 ಆ್ಯಂಡ್ ನವೆಂಬರ್ಲಿ 2500. ಬಟ್ ಅದಕ್ಕೂ ಮುಂಚೆ ಇಲ್ಲಿ ನೋಡಬೇಕಾಗತ್ತೆ. ಸೊ ನೀವೇನಾದ್ರು 6 ತಿಂಗಳು ಏನಾದ್ರು ಲಾಯಲ್ಟಿ ಮಾಡಿದ್ದೇ ಐತೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಲಾಯಲ್ಟಿಗೆ ಟೈಮ್ ಇರೋಂಥದ್ದು 25th ಒಳಗಡೆ. ಸೊ ನೀವೇನಾದ್ರು 6 ತಿಂಗಳು ಮಾಡಿದ್ದೀರಾ, ಇಲ್ಲಿ ನೋಡ್ತಾ ಇದ್ದೀರಾ ಮಿನಿಮಮ್ 2500ಕ್ಕಿಂತ ಜಾಸ್ತಿನೇ ಇರೋದ್ರಿಂದ ನಿಮ್ಮ 6 ತಿಂಗಳು 100% ಕಂಪ್ನಿ ಕೌಂಟ್ ತೊಗೊಂಡಿದೆ. ಬಟ್ ಈಗ 6% ನೀವು ಎವರೇಜ್ ಏನಾಯಿತು 3000 ಆಯ್ತದು. ಫಾರ್ ಎಕ್ಸಾಂಪಲ್ 3000, 4000, 2500, 3000, 3000 ಪ್ಲಸ್ 2500. ಸೊ 6 ತಿಂಗಳು ನಾವು ಕನ್ಸಿಡರ್ ಮಾಡಿದಾಗ ನಿಮಗೇನಾಯ್ತಿದ್ದು 3000 ರುಪೀಸ್ ಆಯಿತು. ಸೊ ಅದಕ್ಕೆ ನಿಮಗೆ ಕಂಪ್ನಿ ಏನು ಮಾಡುತ್ತೆ ಅಂತ ಹೇಳಿದ್ರೆ 3000ಗೆ 120% ಅಂತ ಹೇಳಿದ್ರೆ 3600 ಪ್ರಾಡಕ್ಟ್ ಫ್ರೀ ಕೊಡ್ತು. ಸೊ ವಂಡರ್ಫುಲ್ ಅಲ್ವಾ? ಎಸ್, ಇದು ಕಂಪ್ನಿಗೆ ಸ್ಪೆಷಲ್ ಆಫರ್. ಸೊ ಎಕ್ಸಾಂಪಲ್ 2 ಅಲ್ಲಿ ನೋಡೋಣ ಇವಾಗ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ಈಗ ಕೆಲವು ಮಂತಲ್ಲಿ ನಾವು 2500 ಅಬೋವ್ ಮಾಡ್ಬೋದು, ಕೆಲವು ತಿಂಗಳಲ್ಲಿ 2500 ಬಿಲೋನ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ ನೋಡ್ತಾ ಹೋಗೋಣ. ಸೊ ಈಗ ನಾವು ಎಕ್ಸಾಂಪಲ್ ನಾವು ಜುಲೈ ತಿಂಗಳಲ್ಲಿ 1800 ಬಿಲ್ ಮಾಡಿದ್ದೀವಿ, ಆಗಸ್ಟಲ್ಲಿ 3000 ಮಾಡಿದ್ದೀವಿ, ಸೆಪ್ಟೆಂಬರಲ್ಲಿ 2200 ಮಾಡಿದ್ದೀವಿ, ಅಕ್ಟೋಬರ್ಲಿ 3000, ನವಂಬರ್ಲಿ 3000 ಆ್ಯಂಡ್ ಡಿಸೆಂಬರ್ಲಿ 2000 ಮಾಡಿದ್ರೆ ಇವಾಗ ಏನು ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ನಿಮಗೆಲ್ಲರಿಗೂ ಗೊತ್ತಿದೆ ಬಿಲೋ 2500 ಇದ್ದರೆ ನಿಮಗೆ 80% ಮಾತ್ರ ಕೌಂಟ್ ಆಗೋದ್ರಿಂದ ಇಲ್ಲಿ ನೋಡ್ತಾ ಇದ್ದರೆ ಜುಲೈಲಿ 80% ಕೌಂಟ್ ಆಗಿದೆ, ಆಗಸ್ಟಲ್ಲಿ 100%, ಸೆಪ್ಟೆಂಬರ್ಲಿ ಮತ್ತೆ 80%. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 2200 ಇದೆ ಆ್ಯಂಡ್ 3000 ಅಕ್ಟೋಬರ್ 21 ಅಂತ ಹೇಳಿದ್ರೆ ನಿಮಗೆ 3000 ಆಯಿತು 100%. ಆ್ಯಂಡ್ ನವಂಬರ್ಲು ಕೂಡ 3000 ಇರೋದ್ರಿಂದ ಅಲ್ಲೂ ಕೂಡ 100%. ಬಟ್ ಡಿಸೆಂಬರ್ಲಿ ಮತ್ತೆ ನೀವು 2000 ಬೇಲ್ ಮಾಡಿದ್ದಕ್ಕೆ ಬಿಲೋ 2500 ಇದಕ್ಕೆ ನಿಮಗೆ ಇಲ್ಲಿ 80% ಕನ್ಸಿಡರ್ ಆಗಿದೆ. ಸೊ ಇದನ್ನು ಎಲ್ಲ ಟೋಟಲ್ ಮಾಡಿದಾಗ ಅಂತ ಹೇಳಿದ್ರೆ ಕಂಪ್ನಿ ಏನು ಮಾಡುತ್ತೆ, ನಿಮ್ಮ ಬಿಲ್ಲಿಂಗಲ್ಲಿ ನಿಮ್ಮ ವ್ಯಾಲ್ಯೂ ಆಫ್ ಪರ್ಸೆಂಟೇಜ್ನ ತೆಗೆದುಬಿಟ್ಟು ಕೌಂಟೆಡ್ ಇನ್ ಲಾಯಲ್ಟಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ 1440, 3000, 1760, 3000, 3000 ಪ್ಲಸ್ 1600 ಇದನ್ನೆಲ್ಲ ಟೋಟಲ್ ಮಾಡಿದಾಗ 2300 ಆಗುವಂಥದ್ದು. ಸೊ ಇಲ್ಲೇನಾಯಿತು, ಮತ್ತೆ ನೀವು 2300 ಮಾಡಿದ್ದೀರಾ, ಇದು ನೀವು 6 ತಿಂಗಳು ಕಂಟಿನ್ಯೂ ಮಾಡಿದ್ದಕ್ಕೆ ಲಾಯಲ್ಟಿ, ಮತ್ತೆ ನಿಮಗೆ 2300ಕ್ಕೆ ಕಂಪ್ನಿ ನಿಮಗೇನು ಮಾಡುತ್ತೆ ಅಂತ ಹೇಳಿದ್ರೆ 120% ಅಂತ ಹೇಳಿದ್ರೆ ಮೊದಲು 100% ಸಿಗ್ತಿತ್ತು, ಇವಾಗ 2300 ಮಾತ್ರ ಸಿಗ್ತಿತ್ತು. ಬಟ್ ಇವಾಗ ನಿಮಗೇನಾಗುತ್ತೆ ಎಕ್ಸ್ಟ್ರಾ 20% ಆ್ಯಡ್ ಮಾಡಿ 2760 ರುಪೀಸ್ ನೀವು ಇಲ್ಲಿ ತಗೊಳ್ತೀರಾ. ಎಸ್, ಸೊ ಈಗ ಇನ್ನು ಎಕ್ಸಾಂಪಲ್ 3ಯಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಏನಾಗುತ್ತೆ ನೋಡಿ. ಸೊ ಎಕ್ಸಾಂಪಲ್ 3ಯಲ್ಲಿ 4 ಮಂತ್ಸ್ ಲಾಯಲ್ಟಿನ ನಾವು ಕನ್ಸಿಡರ್ ಮಾಡೋಣ ಯಾವ ರೀತಿ ಅಂತ ನೋಡ್ತೀವಿ ನೋಡಿ. ಸೊ ಎಕ್ಸಾಂಪಲ್ ನಾನು ಜುಲೈ 21 2500 ನಾನು ಬಿಲ್ ಮಾಡಿದ್ದೀನಿ, ಜುಲೈ 21 ಜೂನಲ್ಲಿ 2500, ಜುಲೈಲಿ 3000, ಆಗಸ್ಟ್ 21 ಅಂತೇಳಿ 2000, ಸೆಪ್ಟೆಂಬರ್ಲಿ 3000, ಅಕ್ಟೋಬರ್ಲಿ 1400, ನವಂಬರ್ಲಿ 2500. ಬಟ್ ಇಲ್ಲಿ ಎಲ್ಲ ನಾವು ಇಲ್ಲಿ ನೋಡ್ತಾ ಹೋಗ್ಬೇಕು ಏನಪ್ಪ ಅಂತ ಹೇಳಿದ್ರೆ ಅಕ್ಟೋಬರ್ 21 ಸ್ವಲ್ಪ ಚೇಂಜಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನೀವು ಕೇವಲ 1400 ಬಿಲ್ ಮಾಡಿದ್ದೀರಾ, ಅಲ್ಲಿಗೆ ನಿಮ್ಮ ಲಾಯಲ್ಟಿ ಕಟ್ ಆಯಿತು. ಬಟ್ ನೀವು 4 ತಿಂಗಳು ಕಂಟಿನ್ಯೂ ಮಾಡಿದ್ದೀರಾ, ಯಾಕೆ ಅಂತ ಹೇಳಿದ್ರೆ 1800ಗಿಂತ ಜಾಸ್ತಿ ಇರೋದ್ರಿಂದ 4 ತಿಂಗಳು ಲಾಯಲ್ಟಿಗೆ ನೀವು ಕನ್ಸಿಡರ್ ಆಗ್ತೀರಾ. ಎಲ್ಲಿ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಇಲ್ಲಿ ನೋಡ್ತಾ ಹೋಗೋಣ ಈಗ. ಸೊ 2500ಗೆ 100%, 3000ಗೆ 100%, ಬಟ್ 2000ಕ್ಕೆ 80%, 3000ಕ್ಕೆ 100% ಆಗಿ ಟೋಟಲ್ ಆನ್ ಎವರೇಜ್ ನಿಮಗೆ ಬಂದಿರೋದು 2525 ರುಪೀಸ್ ನೀವು ಆನ್ ಆನ್ ಎವರೇಜ್ ಆ 4 ಮಂತ್ಸಲ್ಲಿ ಬೈ ಮಾಡಿದ್ರಿ. ಬಟ್ ಆ 4 ಮಂತ್ ಬೈ ಮಾಡಿದ್ದಕ್ಕೆ ಕಂಪ್ನಿ ನಿಮಗೆ 4 ಮಂತ್ಸ್ ಲಾಯಲ್ಟಿ ಅಂತ ಹೇಳ್ಬಿಟ್ಟು ನಿಮಗೆ 60% ಪ್ರಾಡಕ್ಟ್ ನಿಮಗೆ ಫ್ರೀ ಕೊಡುವಂಥದ್ದು. ಸೊ ಅದು 1515 ರೂಪಾಯಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇದು ಎಕ್ಸಾಂಪಲ್ 3. ಈಗ ನೆಕ್ಸ್ಟ್ ನಾವು ಎಕ್ಸಾಂಪಲ್ 4 ನೋಡೋಣ. ಎಕ್ಸಾಂಪಲ್ 4ಅಲ್ಲಿ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ ಇದು ನಾವಿಲ್ಲಿ 2 ಮಂತ್ಸ್ ಅಂತ ನೋಡ್ಬೋದು. ಯಾವ ಥರ ಅಂತ ಹೇಳಿದ್ರೆ ನೋಡಿ, ಎಕ್ಸಾಂಪಲ್ ಈಗ ನಾವು ಜೂನ್ ಮಂತಲ್ಲಿ ನಾವೇನು ಬಿಲ್ಲೇ ಮಾಡಿಲ್ಲ, ಜುಲೈ ಮಂತಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. ಜುಲೈ ಮಂತಲ್ಲಿ ನಾನು 7000 ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಆಗಸ್ಟ್ ಮಂತಲ್ಲಿ ನಾನು 5000 ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಬಟ್ ಎರಡೂ ಪ್ರಾಡಕ್ಟು ಇಲ್ಲಿ 2500ಕ್ಕಿಂತ ಜಾಸ್ತಿ ಇದ್ದಿದ್ದಕ್ಕೆ ಇಲ್ಲಿ 100% ಅಂತ ಇದು ಆ್ಯಡ್ ಆಗುತ್ತೆ. ಆ್ಯಂಡ್ ಇದನ್ನ ಎರಡು ಟೋಟಲ್ ಮಾಡಿದಾಗ ಕಂಪ್ನಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮದು ಆನ್ ಆನ್ ಎವರೇಜ್ ನಾವು ಬಿಲ್ ಮಾಡಿರೋದು ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ನೋಡ್ತಾ ಇದ್ರಿ, ಇಲ್ಲಿ ಮತ್ತೆ ಅಕ್ಟೋಬರ್ ಮತ್ತು ನವಂಬರ್. ಸೊ ಮತ್ತೆ ನೀವು ಇಲ್ಲಿ 1 ಮಂತ್ ಗ್ಯಾಪ್ ಮಾಡಿರ್ತೀರ, ಇಲ್ಲಿ ಸೆಪ್ಟೆಂಬರ್ ಮಂತಲ್ಲಿ ಗ್ಯಾಪ್ ಮಾಡಿದ್ರಿ. ಬಟ್ ಇಲ್ಲಿ ಅಕ್ಟೋಬರ್ ಮತ್ತು ನವಂಬರ್ ಮತ್ತೆ 2 ಮಂತ್ ಕಂಟಿನ್ಯೂ ಮಾಡ್ತೀರಾ. ಬಟ್ ಇಲ್ಲಿ ನೋಡಿ ಅವಾಗ ನಿಮಗೆ ಏನಾಗುತ್ತೆ, ಇಲ್ಲಿ ಯಾವುದೇ ಕಾರಣಕ್ಕೂ ಇದು ವೇಸ್ಟ್ ಆಗಲ್ಲ. ಆಫ್ಟರ್ 4 ಮಂತ್ಸ್ ನಿಮಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಆ ಒಂದು ಸೆಪ್ಟೆಂಬರ್ ಮಂತನ್ನು ಕ್ಯಾನ್ಸಲ್ ಮಾಡಿ ನಿಮಗೇನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಕಂಪ್ನಿ ಯಾರಾದರೂ ಸೆಂಟ್ರಲ್ಲಿ ಮಿಸ್ ಆದರೂ ಕೂಡ ಅವ್ರಿಗೂ ಕೂಡ ಕಂಪ್ನಿ ಕೊಡ್ತಾ ಇದೆ. ಸೊ ಈಗ 2 ಮಂತ್ 2 ಸಾರಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೆಂಟ್ರಲ್ ಒಂದು ಗ್ಯಾಪ್ ಮಾಡಿದ್ದಕ್ಕೆ ಟೋಟಲ್ ನಿಮ್ಮ ಎವರೇಜ್ 6000 ಆಯಿತು.
ಆ 6,000ಕ್ಕೆ ಕಂಪ್ನಿ ನಮಗೆ 20% ಆಗಿದೆ. ಸೊ ಅದಕ್ಕೆ 1,200 ಕೊಡಬೇಕು. ಬಟ್ 1,200 ಕೊಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ನೀವು 2 ಮಂತ್ಸ್ ಲಾಯಲ್ಟಿಯಲ್ಲಿ ಕ್ಯಾಪ್ ಲಿಮಿಟ್ ಇರೋದು 1000 ಇದೆ. ಅದಕ್ಕೆ ನಿಮಗೆ ಇಲ್ಲಿ ಕಂಪ್ನಿ 1000 ರುಪೀಸ್ ಕೊಡ್ತಾ ಇದೆ. ಎಸ್, ಎಕ್ಸಾಂಪಲ್ 5 ಹೋಗೋಣ ಇವಾಗ. ಬಟ್ ಎಲ್ಲ ಎಕ್ಸಾಂಪಲ್ಗಳನ್ನ ನೋಡಿದ್ವಿ. ಸಾರಿ, ನಾವು 4 ಎಕ್ಸಾಂಪಲ್ ಇತ್ತು. ಬಟ್ ಐ ಆಮ್ ರೆಡಿ ಇನ್ ಅ ರೇಸ್. ಡೆಫಿನೆಟ್ಲಿ ನಿಮಗೆ ಇದು ಏನು ಎಂಟೈರ್ ಡೀಟೇಲ್ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಸ್ವಲ್ಪ ರೂಲ್ಸ್ಗಳನ್ನ ತಿಳ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಸಿಂಪಲ್ಲಿ ಗೆಲ್ಲಬೇಕಂತ ಹೇಳಿದ್ರೆ ರೂಲ್ಸ್ಗಳನ್ನ ನಾವು ಕಲಿಲೇಬೇಕು. ಫಾರ್ ಆಲ್ ಹೂ ಹ್ಯಾವ್ ಸ್ಟಾರ್ಟೆಡ್ ಲಾಯಲ್ಟಿ ಇನ್ May 2021 ಆರ್ ಬಿಫೋರ್, ಈ ಆಫರ್ಗಳು ಏನಿದ್ರು ಕೂಡ May 2021ಗಿಂತ ಬಿಫೋರ್ ಇದ್ದವರಿಗೆ ಅಲ್ಲ. ಸೊ May 2021ಇಂದ ಏನಾಗುತ್ತೆ, ಸೊ ಈಗ ನೋಡೋಣ. ಆಲ್ರೆಡಿ ರೇಸಲ್ಲಿದ್ದಾರೆ. ಆದರೆ May 21ಇಂದ ಬಿಫೋರ್ ಯಾರಿದ್ರು ಅವ್ರಿಗೇನು ಕಂಪ್ನಿ ಆಫರ್ ಕೊಡುತ್ತೆ ನೋಡೋಣ. ಸೊ ಅವ್ರಿಗೇನು ರೂಲ್ಸ್ ಇದೆ. ಆಲ್ ಕನ್ಸಲ್ಟೆಂಟ್ ಹೂ ಹ್ಯಾವ್ ಕ್ವಾಲಿಫೈಡ್ ದರ್ ಅಟ್ಲೀಸ್ಟ್ 1 ಮಂತ್ ಆಫ್ ಲಾಯಲ್ಟಿ ಇನ್ May 2021 ವಿಲ್ ಬಿ ಎಲಿಜಿಬಲ್ ಫಾರ್ 6 month loyalty. They will not the option participating in 2 month loyalty. ಸೊ ಈಗೇನಾದ್ರು ಮೇ ಮಂತಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ರೆ ನೀವು ಕ್ಲಿಯರಾಗಿ ನೋಡಿ ತಿಳ್ಕೊಳ್ಳಿ. ಹೂ ಹ್ಯಾವ್ ಕ್ವಾಲಿಫೈಡ್ ದಿ ಅಟ್ಲೀಸ್ಟ್ 1 ಮಂತ್ ಆಫ್ ಲಾಯಲ್ಟಿ ಇನ್ May 2021. ಮೇ ತಿಂಗಳಲ್ಲಿ ಆಲ್ರೆಡಿ ನೀವೇನಾದ್ರು 1 ಮಂತ್ ಕ್ವಾಲಿಫೈಡ್ ಆಗಿಬಿಟ್ಟಿತ್ತು ಅಂತ ಹೇಳಿದ್ರೆ ವಿಲ್ ಬಿ ಎಲಿಜಿಬಲ್ ಫಾರ್ 4 ಮಂತ್ ಆರ್ 6 ಮಂತ್ ಲಾಯಲ್ಟಿ. ನೀವು ಮೇ ಮಂತಲ್ಲಿ ಆಲ್ರೆಡಿ ನೀವು ಒಂದ್ಸರಿ ಲಾಯಲ್ಟಿ ಬಿಲ್ ಮಾಡಿದರೆ ನಿಮಗೆ 4 ಮಂತ್ ಆರ್ 6 ಮಂತ್ ಲಾಯಲ್ಟಿ ಸಿಗುತ್ತೆ. ಅವರಿಗೆ 2 ಮಂತ್ಸ್ ಲಾಯಲ್ಟಿಗೆ ನೀವು ಕನ್ಸಿಡರ್ ಆಗಲ್ಲ. ಯಾಕಂತ ಹೇಳಿದ್ರೆ ಈ ಆಫರು ಜೂನಿಂದ ಸ್ಟಾರ್ಟ್ ಆಗಿರುವಂಥದ್ದು. ಆ್ಯಂಡ್ ಆಲ್ ಕನ್ಸಲ್ಟೆಂಟ್ ಹೂ ಹ್ಯಾವ್ ಕಂಪ್ಲೀಟೆಡ್ ದರ್ 7th ಮಂತ್ ಆರ್ 12th ಮಂತ್ ಲಾಯಲ್ಟಿ ಇನ್ May 2021 ವಿಲ್ ಓನ್ಲಿ ಬಿ ಎಲಿಜಿಬಲ್ ಫಾರ್ 4 ಆರ್ 6 ಮಂತ್ ಲಾಯಲ್ಟಿ. ಇನ್ ಎಕ್ಸಾಂಪಲ್ ಇವಾಗ ಇನ್ನೂ ನೋಡ್ಬೋದು ಅಂತ ಹೇಳಿದ್ರೆ, ಈ ತಿಂಗಳಿಗೆ ಯಾರೆಲ್ಲ ತಮ್ಮ ಒಂದು 7th ಮಂತ್ ಲಾಯಲ್ಟಿ ಆರ್ 12 ಮಂತ್ ಲಾಯಲ್ಟಿ ಅಲ್ಲಿ ಕಂಪ್ಲೀಟ್ ಮಾಡಿದಾರೋ, ಸೊ ಈ ತಿಂಗಳಿಂದ ಮತ್ತೆ ಅವ್ರಿಗೆ ಏನಾಗುತ್ತೆ ಅಂದರೆ ಅವರು ಎಲಿಜಿಬಲ್ ಆಗ್ತಾರೆ 4 ಮತ್ತು 6 ಮಂತ್ ಲಾಯಲ್ಟಿಗೆ. ಸೊ ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ಕೊಳ್ಳೋಣ. ಆಲ್ ಕನ್ಸಲ್ಟೆಂಟ್ ಹೂ ಕಂಪ್ಲೀಟೆಡ್ ದೇರ್ 7th ಮಂತ್ ಆರ್ ಮೋರ್ ಆಫ್ ದಿ 12 ಮಂತ್ ಲಾಯಲ್ಟಿ ಇನ್ May 2021 ವಿಲ್ ಓನ್ಲಿ ಬಿ ಎಲಿಜಿಬಲ್ ಫಾರ್ 4 to 6 ಮಂತ್ ಲಾಯಲ್ಟಿ. ಸೊ ಅವರು ಕೂಡ ನಿಮಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 4 to 6 ಮಂತ್ ಲಾಯಲ್ಟಿಗೆ ಕನ್ಸಿಡರ್ ಆಗ್ತಾರೆ ಅಂತ ಹೇಳಿದ್ರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತಿದ್ದಿಲ್ಲಿ. May 21 ಒಳಗಡೆ ನಿಮ್ಮದೇನಾದರೂ ಅಂದರೆ 2021 ಮೇ ಒಳಗಡೆ ನೀವೇನಾದ್ರು 7th ಮಂತ್ ಆರ್ 12 ಮಂತ್ ಲಾಯಲ್ಟಿ ಕಂಪ್ಲೀಟ್ ಆಗಿದ್ದರೆ ನಿಮ್ಮದು, ಅವರು ಕೂಡ 4 ರಿಂದ 6 ತಿಂಗಳ ಲಾಯಲ್ಟಿಗೆ ನೀವು ಕನ್ಸಿಡರ್ ಆಗ್ಬೋದು ಅಂತ ಕಂಪ್ನಿ ಹೇಳ್ತಾ ಇದೆ. ಥರ್ಡ್ ರೂಲ್ಸ್ ಬಂದು ಹೇಳ್ತಾ ಇದೆ, ಲಾಯಲ್ಟಿ ಬಿಲ್ಲಿಂಗ್ ಶುಡ್ ಬಿ ಮಿನಿಮಮ್ 1,800 ಅಂತ ಹೇಳಿದ್ರೆ 1,800 ಮಿನಿಮಮ್ ಬಿಲ್ಲಿಂಗ್ ಆಗಿರಲೇಬೇಕು. ಆ್ಯಂಡ್ ಅದು ಕೂಡ ಲಾಯಲ್ಟಿ ಪೀರಿಯಡಲ್ಲಿ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ ಲಾಯಲ್ಟಿ ಪೀರಿಯಡ್, ಅದ್ರ ಬಗ್ಗೆ ನಾನು ಇಲ್ಲಿ ಹೆಚ್ಚುಳೋದು ಬೇಡ. ಬಿಫೋರ್ 25th. ಸೊ ಇಫ್ ಬಿಲ್ಲಿಂಗ್ ಲೆಸ್ ದೆನ್ 1,800 ದ ಕನ್ಸಲ್ಟ್ ವಿಲ್ ನಾಟ್ ಕ್ವಾಲಿಫೈ ದ ಮಂತ್. 1,800ಗಿಂತ ಸ್ವಲ್ಪ ₹1 ಕಡಿಮೆ ಇದ್ದರೂ ಕೂಡ ನಿಮಗೆ ಅದಕ್ಕೆ ಕನ್ಸಿಡರ್ ಆಗಲ್ಲ. ಆ್ಯಂಡ್ ದ ಬಿಲ್ಲಿಂಗ್ ಏನಪ್ಪ ಅಂತೇಳಿದ್ರೆ 1,800ಕ್ಕಿಂತ ಹೆಚ್ಚು ಆ್ಯಂಡ್ 2,500ಕ್ಕೆ ಅಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಿಮಗೆ 80% ಲಾಯಲ್ಟಿಗೆ ನೀವು ಕನ್ಸಿಡರ್ ಆಗ್ತೀರಾ. ಆ್ಯಂಡ್ 2,500 ಇಂದ ಅಬೋ ಇತ್ತು ಅಂತ ಹೇಳಿದ್ರೆ ನಿಮಗೆ 100% ಲಾಯಲ್ಟಿಗೆ ನೀವು ಕನ್ಸಿಡರ್ ಆಗುವಂಥದ್ದು. ಆ್ಯಂಡ್ ಈಗ ಮೋರೆವರಿಗೆ ಆಲ್ರೆಡಿ ನಾವು ಕ್ವಾಲಿಫಿಕೇಷನ್ ಇದ್ದೀವಿ. ನಮ್ದು ಹೆಂಗಾಗುತ್ತೆ, ಸೊ ಮೇ ಮಂತಿಂದ ಸ್ಟಾರ್ಟ್ ಮಾಡೋದವರಿಗೆ ನಿಮಗೆ 4 ಮಂತ್ವರೆಗೂ ನೀವು 6 ಮಂತ್ ಲಾಯಲ್ಟಿ ತೊಗೊಳ್ಬೋದು. ಸೊ ಇದು ನಿಮಗೆ ಗ್ರೌಂಡ್ ರೂಲ್ಸ್ಗಳಾಗಿರುತ್ತೆ. ಓಕೆನಾ. ಸೊ ಇದರ ಮಾಹಿತಿ ನಿಮಗೆ ಹೆಚ್ಚು ನಿಮ್ಮ ಅಪ್ಲೈನ್ ಕೂಡ ಕೊಡ್ತಾರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು, ಸೊ ಇದನ್ನೆಲ್ಲ ನಂಬಲಿಕ್ಕಾಗಲ್ಲ, ಅನ್ಬಿಲೇಬಲ್ ಬಟ್ ಇಟ್ ಈಸ್ ಲೆಸ್. ನೌ ಲೆಟ್ಸ್ ಗೋ ಆ್ಯಂಡ್ ಬ್ರೇಕ್ ಆಲ್ ದ ರೆಕಾರ್ಡ್ಸ್ ಅಂತ ಹೇಳ್ತಾ, ಸೊ ಈ ಒಂದು ಪ್ಲ್ಯಾನು ಡೆಫಿನೆಟ್ಲಿ ಹೇಳ್ತೀನಿ ಮಿರಾಕಲ್ನ ಕ್ರಿಯೇಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ತುಂಬ ಜನರಿಗೆ ಇದು ಯೂಸ್ ಆಗುತ್ತೆ. ತುಂಬ ಜನ 6 ಮಂತ್ ಮಾತ್ರ ಲಾಯಲ್ಟಿ ಮಾಡ್ತಿದ್ರು. ಸೊ ಆ್ಯಂಡ್ ಡೆಫಿನೆಟ್ಲಿ ಅವ್ರನ್ನ ರಿಟೈನ್ ಮಾಡ್ಬೋದು. 4 ಮಂತ್ಸ್ಗೆ ರಿಟೈನ್ ಮಾಡ್ಬೋದು, 2 ಮಂತ್ಸಲ್ಲೂ ರಿಟೈನ್ ಮಾಡ್ಬೋದು. ಓವರಾಲ್ ಆಗಿ ಇದು ಪ್ಲ್ಯಾನ್ಡ್ ಆಗಿ ಮಾಡಿರೋಂಥ ಪ್ಲ್ಯಾನ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ವಿ ಶುಡ್ ಥ್ಯಾಂಕ್ ಟು ಸಮೀರ್ ಮೋದಿ ಸರ್ ಆ್ಯಂಡ್ ಎಂಟೈರ್ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಟೀಮ್ಗೆ. ಸೊ ಇಷ್ಟೊಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಐಡಿಯಾ ನಮಗೆ ಮಾಡಿಕೊಟ್ಟಿದ್ದಕ್ಕೆ. ಸೊ ಡೆಫಿನೆಟ್ಲಿ ಇದು ನಮಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಇಷ್ಟೊತ್ತು ನನ್ನ ಮಾತನ್ನ ಕೇಳಿದ್ದಕ್ಕೆ. ಆ್ಯಂಡ್ ಇನ್ನೂ ಒಂದು ವಿಚಾರ ನಾವು ತಿಳ್ಕೊಳ್ಳೇಬೇಕು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಇಫ್ ಐ ಡೂ ಪರ್ಚೇಸ್ ಆಫ್ 1,500 ವಿಲ್ ಬಿ ಕನ್ಸಿಡರ್ ಇನ್ ಲಾಯಲ್ಟಿ ಇನ್ ಜೂನ್. ಎಸ್, ಸೊ ತುಂಬ ಜನರಿಗೆ ಒಂದು ಕ್ವಶನ್ ಇರುತ್ತೆ. ಸೊ ಅದು ಆಗಲ್ಲ. ಆ್ಯಂಡ್ ಅದೇ ರೀತಿ 1,000 ಹೌ ಮಚ್ ಪರ್ಸೆಂಟೇಜ್ ಈಸ್ ಕನ್ಸಿಡರ್ ಇಫ್ ಡೂ ಲೆಸ್ ದೆನ್ 800. ಸೊ ನಿಮಗೆ ನೋಡಿ ಈ ಕ್ವಶನ್ಸ್ ಆನ್ಸರ್ಗಳು ತುಂಬ ಬರ್ತಾ ಇರ್ತವೆ. ಸೊ ಅದಕ್ಕೂ ನಾವಿಲ್ಲಿ ಆನ್ಸರ್ ಕೊಡೋಣ. ಇವಾಗ ಯಾವ ಥರ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಇವಾಗ ನೀವು ನೋಡ್ಬೋದು 1,800ಗಿಂತ ಬಿಲೋ ಮಾಡಿದ್ರೆ ಬರೋಲ್ಲ. ಆ್ಯಂಡ್ ಅದೇ ರೀತಿ ಸೊ ಎಷ್ಟು 1,000 ಇನ್ನೊಂದಿದೆ, ಹೌ ಮಚ್ ಪರ್ಸೆಂಟೇಜ್ ಈಸ್ ಕನ್ಸಿಡರ್ ಇಫ್ ಡೂ ಮೋರ್ ದೆನ್ 800 ಅಂದರೆ ಎಷ್ಟು 80% ಆನ್ಸರು. ಸೊ ಈ ಥರ ನೀವು ಇಲ್ಲಿ ಆನ್ಸರ್ಸ್ಗಳು ಕೂಡ ನೋಡ್ತಾ ಹೋಗ್ತೀರಾ.
ಸೊ ಓವರಾಲ್ ಆಗಿ ಇಷ್ಟೆಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ ನೀವು ನೋಡಿದ್ದಾದಮೇಲೆ ಸೊ ಒಂದಂತೂ ಹೇಳ್ತೀವಿ ನಾನು, ಸೊ ಇದು ಒಂದು ಬೆಸ್ಟ್ ಟೈಮ್ ಆ್ಯಂಡ್ ಅನ್ಬಿಲೀವಬಲ್. ಸೊ ರೆಕಾರ್ಡ್ನ ಬ್ರೇಕ್ ಮಾಡಲಿಕ್ಕೆ ಬಂದಿರೋ ಆಫರ್ ಅಂತ ಹೇಳ್ತಾ, ಸೊ ಇಷ್ಟೊತ್ತು ನನ್ನ ಮಾತನ್ನ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್.